ನನಗೆ ಜಗಳ ಮಾಡಬೇಕು ಅಂತಿದ್ದರೆ ಇನ್ನೂ ಹೆಂಗೆಂಗೋ ತೊಗೊಂಡೋಗ್ಬಿಡ್ತಿದ್ದೆ ವೀಡಿಯೋ. ನಾನು ಫೇಮಸ್ ಆಗಬೇಕು, ನನ್ನ ವ್ಯೂಸ್ ಜಾಸ್ತಿ ಆಗಬೇಕು ಅಂತ ಇದ್ದಿದ್ದರೆ, ಇನ್ನೂ ಅದು ಗಾಸಿಪ್ ಆಗಬೇಕು, ಇನ್ನೂ ಜಾಸ್ತಿ ಆಗಬೇಕು, ಆ ರೀತಿ ವೀಡಿಯೋ ಮಾಡ್ತಿದ್ದೆ. ಅದನ್ನು ಬಿಟ್ಟು ಅವ್ರು ಮಾಡಿದ್ದು ತಪ್ಪು, ಈ ರೀತಿ ಮಾಡಬಾರ್ದಿತ್ತು ಅಂತ ಒಂದು ಚಿಕ್ಕ ಪುಟ್ಟ ವೀಡಿಯೋ ಹಾಕ್ತಿರ್ಲಿಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಒಂದು ತಪ್ಪಿದ್ದಿದ್ರೆ ಸ್ವಲ್ಪ ಜಾಸ್ತಿ ಓವರಾಗಿ ಆಡ್ತಾರಲ್ಲ, ಅಲ್ಲೇ ಅಷ್ಟೇ ತಿಳ್ಕೊಂಬಿಡಬೇಕು. ಯಾರ್ದು ತಪ್ಪಿರುತ್ತೋ ಅವರೇ ಜಾಸ್ತಿ ಆಡೋದು ಒಂದು. ಮತ್ತು ಯಾರ್ದು ಯಾರು ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳಕ್ಕಾಗಲ್ವೋ ಆವಾಗ ರಾಂಗಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ತಿಳ್ಕೋಬೇಕಿತ್ತು ನೀವು. ಹಾಗೆ ಹಾಗೆ ಇನ್ನೂ ಜಾಸ್ತಿ ವ್ಯೂಸ್ ಬೇಕು, ಇಲ್ಲಾಂದರೆ ಇನ್ನೂ ವೈರಲ್ ಆಗಬೇಕು ವೀಡಿಯೋ, ಹಾಗೆ ಹೀಗೆ ಅಂದರೆ ದಿನಕ್ಕೊಂದು ವೀಡಿಯೋ ಮಾಡಿ ಹಾಕ್ಬಿಡ್ತಿದ್ದೆ. ಇವತ್ತು ಯಾಕೆ ನಾನು ರಿಯಾಕ್ಟ್ ಮಾಡ್ತಿದ್ದೀನಿ ಅಂದರೆ, ಯಾರು ತಪ್ಪಿದ್ರೋ ಅವ್ರಿಗೆ ಬೈತಾ ಇಲ್ಲ, ಅವ್ರಿಗೆ ಬೈಯೋದು ಬೇಡ. ಅವ್ರದ್ದು ತಪ್ಪು ಅಂತ ಯಾರೂ ಹೇಳ್ತಾ ಇಲ್ಲ. ಯಾರು ಅದ್ರ ಬಗ್ಗೆ ಮಾತಾಡ್ತಿದ್ದಾರೋ ಅವರನ್ನೇ ತಪ್ಪಿತಸ್ಥ ಮಾಡಿ ನಿಲ್ಲಿಸ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇವತ್ತು ಮಾಡಿದ್ದು ಅಷ್ಟೇ. ಮತ್ತು ನನಗೆ ಇವಾಗ ಅವರ ಫ್ಯಾನ್ಸ್ ಅಂತೆ, ಅವರು ಬಂದು ಕಮೆಂಟ್ ಹಾಕಿದಾಗ ಆ ಕಮೆಂಟ್ನ ಇನ್ನೊಬ್ಬರು ನೋಡ್ತಾರಲ್ವ, ಆವಾಗ ಹೌದಲ್ವಾ ಇವರು ಮಾತಾಡ್ತಿದ್ದಾರೆ, ಇವ್ರು ಹಂಗೆ ಅವ್ರ ಥಿಂಕಿಂಗು ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನಿಮ್ಮ ಒಪಿನಿಯನ್ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ನೀವು ಹಾಗೇ ಇರಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರಿ. ಅವ್ರದ್ದೇ ಸರಿ, ಸರಿನಾ? ನಿಮಗೆ ಅವ್ರದ್ದೇ ಸರಿ ಅಂತ ಅನಿಸ್ತಿರ್ಬೋದು. ಒಂದು 100 ಮೆಸೇಜಲ್ಲಿ ಒಂದು 20-30 ಮೆಸೇಜ್ ಅವ್ರದ್ದೇ ಸರಿ, 70-30 ಈ ರೀತಿ ಇದ್ದರೆ ಅಲ್ಲೇ ತಿಳ್ಕೊಳ್ಳಿ ಯಾರು ತಪ್ಪು ಏನು ಅಂತ. ಇವಾಗ ನಿಮ್ಮಂಥವ್ರಿಂದನೇ ಇದು ಜಾಸ್ತಿ ಗಾಸಿಪ್ ಆಗ್ತಾ ಇರೋದು ಅಂತ ನಾನು ಅನ್ಕೋತೀನಿ. ನೀವು ಈ ರೀತಿ ಕಮೆಂಟ್ ಹಾಕ್ತೀರಾ, ಅವಾಗ ನಮಗೇನು ಅನಿಸುತ್ತೆ, ನಮ್ಮ ತಪ್ಪಿಲ್ಲ ಅಂದ್ರೂ ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ನಾನು ಇನ್ನೊಂದು ವಿಡಿಯೋ ಮಾಡೋದು. ಆವಾಗ ನಿಮಗೆ ಇನ್ನೂ ಸಿಟ್ಟು ಬರೋದು, ನೀವು ಇನ್ನೊಂದು ಮೆಸೇಜ್ ಹಾಕೋದು, ಅಯ್ಯೋ ಹಿಂಗೆ ಅಂದ್ಬಿಟ್ರಲ್ಲ ಅಂತ ನಾನು ವಿಡಿಯೋ ಹಾಕೋದು. ಇದನ್ನು ಹಿಂಗೇ ಎಳ್ಕೊಂಡು ಹೋಗೋ ಬದಲು ಇಲ್ಲಿಗೆ ಫುಲ್ ಸ್ಟಾಪ್ ಇಟ್ಬಿಡೋಣ. ಹೌದು, ನಿಮ್ಮ ಸಿಸ್ಟರ್ ಸರಿ, ಅವ್ರದ್ದೇ ಸರಿನಾ? ಓಕೆ, ಅವ್ರದ್ದೇ ಸರಿ. ಎಲ್ಲ ಯಾರ್ಯಾರು ಅವ್ರದ್ದು ರಾಂಗ್ ಅಂತ ಹೇಳ್ತಾ ಇದ್ದೀರಲ್ಲ, ನೀವೆಲ್ಲ ಬಿಟ್ಬಿಡಿ. ಅವ್ರದ್ದೇ ಸರಿ ಅಂತೆ, ಅವ್ರದ್ದೇ ಕರೆಕ್ಟ್ ಅಂತೆ. ಓಕೆ, ಅವರೇ ಸರಿ, ನಾವೇ ರಾಂಗ್. ಓಕೆನಾ? ಇವಾಗ ಎಲ್ಲರಿಗೂ ಅವರ ಫ್ಯಾನ್ಸ್ಗೆ ಸಮಾಧಾನ ಆಯಿತು ಅಂದ್ಕೋತೀನಿ. ಒಬ್ಬ ಫ್ಯಾನ್ಸ್ ಇದ್ದರೆ, ಅವ್ರದ್ದು ರಾಂಗ್ ಇದ್ದರೆ ಅದನ್ನು ತಿದ್ದೋಕ್ಕೆ ಪ್ರಯತ್ನ ಪಡಿ. ಇನ್ನೂ ಅವರನ್ನು ಕೀಳ್ಮಟ್ಟಕ್ಕೆ, ಇನ್ನೂ ಅವರು ತಪ್ಪು ಮಾಡೋಕ್ಕೆ ದಾರಿ ಮಾಡಿಕೊಡ್ಬೇಡಿ. ಸರಿನಾ? ಆವಾಗ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ಒಬ್ಬ ತಾಯಿ ಮಗು ತಪ್ಪು ಮಾಡ್ತಾ ಇದೆ ಅಂದರೆ ಅದನ್ನು ತಿದ್ದಕ್ಕೆ ನೋಡಬೇಕು. ಅದನ್ನು ಬಿಟ್ಟು ಓ ತಪ್ಪು ಮಾಡ್ತಾ ಇದೆಯಾ, ಮಾಡು ಮಾಡು ಇನ್ನೂ ತಪ್ಪು ಮಾಡು ಅಂತ ಉಬ್ಸೋದು ಅದು ತಾಯಿ ಕೆಲಸ ಆಗಿರಲ್ಲ ಅಷ್ಟೇ. ಫ್ಯಾನ್ಸು ಹಾಗೂ ಒಬ್ಬ ಸೆಲೆಬ್ರಿಟಿ ಅಂತ ಅಂತೀನಿ, ಬಟ್ ಅವರೇ ದೊಡ್ಡ ಸೆಲೆಬ್ರಿಟಿ ಅಂತ ಅಂದ್ಕೋಬೇಡಿ. ಒಬ್ಬ ಸೆಲೆಬ್ರಿಟಿ, ಒಂದು ಮಗು, ಅದಕ್ಕೆ ಸಪೋರ್ಟ್ ಮಾಡೋ ಫ್ಯಾನ್ಸು ಅವರ ತಾಯಿ, ಅಷ್ಟೇ. ಅಷ್ಟೇ ಡಿಫ್ರೆನ್ಸು, ಗೊತ್ತಾಯ್ತಾ? ಇವಾಗ ತಾಯಿ ಮಗು ಬಾಂಧವ್ಯ ಹೇಗಿರುತ್ತೆ, ಮಗು ತಪ್ಪು ಮಾಡ್ತಾ ಇದೆ ಅಂದರೆ ಅಲ್ಲೇ ತಿದ್ದೋಕ್ಕೆ ಪ್ರಯತ್ನ ಪಡಬೇಕು. ಅದನ್ನು ಬಿಟ್ಟು ನೀನು ಮಾಡ್ತಾ ಇರೋದೇ ಸರಿ, ನಿಂದೇ ಸರಿ, ನಿಂದೇ ಕರೆಕ್ಟು ಅಂದರೆ ನಿಮ್ಮನ್ನು ಇನ್ನೂ ಕೆಳಮಟ್ಟಕ್ಕೆ ತಳ್ಳೋಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟರಲ್ಲೇ ನೀವು ತಿಳ್ಕೊಂಬಿಡಿ. ಈಗ ಯಾರಿಗೂ ಹೇಳ್ತಾ ಇಲ್ಲ, ಮೇನ್ ಯಾರಿಂದ ಈ ಜಗಳ, ಯಾರು ಕೆಟ್ಟ ಮಾತಾಡಿದ್ರು ಅವ್ರಿಗೆ ನಾನು ಹೇಳ್ತಾ ಇರೋದು. ನೀವು ಒಂದು ಮಗು ಅಂದ್ಕೊಳ್ಳಿ, ನಿಮಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾ ಇದ್ದಾರೆ, ಅದು ಬೇಡ. ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಲಾಸ್ಟ್ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಅಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೀವು ಮಾಡ್ತಾ ಇರೋದು ತಪ್ಪು, ನೀವು ಈ ರೀತಿ ಕ್ಲಿಯರ್ ಮಾಡ್ಕೋಬೋದಿತ್ತು. ಈ ರೀತಿ ನೀವು ವಿಡಿಯೋ ಮಾಡ್ತಾ ಇರೋದ್ರಿಂದ ನೀವು ಇನ್ನೂ ಜಾಸ್ತಿ ಫ್ಯಾನ್ಸ್ನ ಕಳ್ಕೊತೀರ. ನಿಮ್ಮ ಮೇಲೆ ಒಪಿನಿಯನ್ ಚೇಂಜ್ ಆಗುತ್ತೆ. ನಾನು ನಿಮ್ಮ ಒಬ್ಬ ಫಾಲೋವರ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದೆ, ಸರಿನಾ? ಅದನ್ನು ನೀವೇ ಕೆಲವೊಬ್ಬರಿಗೆ ಏಳಿಸ್ಬಿಟ್ಟು ಕಮೆಂಟ್ ಮಾಡ್ತಿದ್ದೀರೋ ಏನೋ ಗೊತ್ತಿಲ್ಲ. ಅಥವಾ ಇವಾಗ ಅವರಾಗೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಅವ್ರಿಗೂ ವೀಡಿಯೋಸ್ ನೋಡಿದ್ರೆ ಎಂಥವ್ರಿಗಾದ್ರೂ ಅನಿಸುತ್ತೆ ಯಾರು ತಪ್ಪು ಯಾರು ಸರಿ ಅಂದರೆ. ಆದ್ರೂ ಅವ್ರದ್ದು ನಿಮ್ಮದೇ ಸರಿ ಅಂತಿದ್ರೆ ನಮಗೇನೆ ಡೌಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ.
ತಪ್ಪು ಮಾತಾಡ್ತಿದ್ದಾರೆ, ತಪ್ಪಾಗಿ ಬೇರೆ ರಾಂಗು ಆಗಿ ಬೈತಾ ಇದ್ದಾರೆ ಅಂದಾಗ ನೀವು ಬುದ್ಧಿ ಹೇಳಬೇಕು. ಅದನ್ನ ಬಿಟ್ಟು ಅವ್ರದ್ದು ತಪ್ಪು ಅಂತ ಹೇಳ್ತಾ ಇರೋರ್ಗೆ ಬಂದು ಬೈತಾ ಇದ್ದೀರಾ ಅಂದರೆ ನೀವೇ ನಿಮ್ಮ ಏನಂತಾರೆ, ನಿಮ್ಮ ಮೆಂಟಾಲಿಟಿ, ನಿಮ್ಮ ಥಿಂಕಿಂಗೇ ರಾಂಗು ಅಂತ ನಾನು ಹೇಳ್ತೀನಿ. ಓಕೆ, ನಿಮ್ಮ ಒಪಿನಿಯನ್ ನೀವು ಹೇಳ್ತಾ ಇದ್ದೀರಾ. ಕೆಲವೊಬ್ಬರಂತೂ ಹೇಳ್ತೀರಾ ಅವರ ವಿಷಯ ಇಟ್ಕೊಂಡು ಅದನ್ನೇ ಕಂಟೆಂಟ್ ಮಾಡ್ತೀರಾ ಅಂತ. ಕಂಟೆಂಟ್ ಮಾಡೋದಾದರೆ ತುಂಬ ವಿಷಯಗಳಿದೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇನ್ನೂ ಜಾಸ್ತಿ ವ್ಯೂಸ್ ಬರೋವಂಥದ್ದು, ಇನ್ನು ದೊಡ್ಡ ದೊಡ್ಡ ವಿಷಯಗಳೇ ಇದೆ. ಇದನ್ನು ತಗೊಂಡು ನಾವು ಕಂಟೆಂಟ್ ಮಾಡ್ಕೋತಾ ಇರಲಿಲ್ಲ. ಹಾಗೆ ಕಂಟೆಂಟ್ ಮಾಡೋದಿದ್ರೆ ನಾನು ಅರ್ಧ ಗಂಟೆ 1 ಅವರ್ ವೀಡಿಯೋ ಮಾಡ್ತಿದ್ದೆ. 5 ನಿಮಿಷಕ್ಕೆ 10 ನಿಮಿಷಕ್ಕೆ ಮುಗಿಸ್ತಾ ಇರಲಿಲ್ಲ ಒಂದು. ಹಾಗೆ ಕೆಲವೊಬ್ಬರು ನೆಗೆಟಿವ್ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ಯಾಕಂದರೆ ನೀವು ಅವರ ವೀಡಿಯೋಸ್ ನೋಡಿದ್ದೀರಾ, ಇಬ್ಬರು ವೀಡಿಯೋಸು ನೋಡಿದ್ದೀರಾ. ನಿಮ್ಮ ಅನಿಸಿಕೆನ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ಹೇಳ್ತಾ ಇರೋದು ಲಾಸ್ಟ್ ಒಂದೇ, ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದು ಮಾಡಬಾರ್ದಿತ್ತು. ಪ್ರಾಡಕ್ಟ್ ರಾಂಗ್ ಇದ್ದರೆ ಅದನ್ನು ಅಲ್ಲಿಗೆ ಕ್ಲಿಯರ್ ಮಾಡ್ಕೋಬೋದಿತ್ತು. ಅದನ್ನು ಅವರು ರಾಂಗ್ ಮಾಡಿದ್ದು ಏನಂದರೆ ಕೆಟ್ಟದಾಗಿ ಬೈದಿರೋದು. ಅದು ಫ್ಯಾಮಿಲಿಗಾಗಲಿ ಮಕ್ಕಳಿಗಾಗಲಿ ತುಂಬ ಆಳಕ್ಕೆ ಹೋಗಿ ಮಾತಾಡಿರೋದ್ರಿಂದ ಅವ್ರ ಬಗ್ಗೆ ಆಪೋಸಿಟ್ಟಾಗಿ ಯೂಟ್ಯೂಬರ್ಸ್ಗಳು ಕೆಲವೊಬ್ಬರು ವೀಡಿಯೋಸ್ ಮಾಡ್ತಿದ್ದಾರೆ. ನಿಮಗೆ ಅದನ್ನು ಅವ್ರು ಮಾಡಿದ್ದೇ ಸರಿ ಆದರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡೇ ಇರಿ. ಅವ್ರನ್ನ ಇನ್ನೂ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರನ್ನ ಇನ್ನೂ ಕೆಳಮಟ್ಟಕ್ಕೆ ತಳ್ಳಕ್ಕೆ ಸಪೋರ್ಟ್ ಮಾಡ್ತಿದ್ದೀರ ಬಿಟ್ಟರೆ ಅವ್ರು ಬೆಳೆಯೋಕ್ಕೆ ಸಪೋರ್ಟ್ ಮಾಡೋರು ಅಲ್ಲ ನೀವು ಅಂತ ನಾನು ಅಂದ್ಕೋತೀನಿ. ನಾನು ಇವತ್ತು ಯಾಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ನಾನು ಲಾಸ್ಟ್ 2 ಡೇಸ್ ಬ್ಯಾಕಲ್ಲಿ ಒಂದು ವೀಡಿಯೋ ಹಾಕಿದ್ದೆ. ಅದು ಎಲ್ಲರಿಗೂ ಗೊತ್ತಿದೆ ಆ ವೀಡಿಯೋ. ಅದರಲ್ಲಿ ಸಾಕಷ್ಟು ಕಮೆಂಟ್ಗಳು ಬಂದಿದೆ. ಅದರಲ್ಲಿ ನಿಮ್ಮ ಒಪಿನಿಯನ್ನ ನೀವು ಹೇಳ್ಕೊಂಡಿದ್ದೀರ. ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಬಟ್ ಕೆಲವೊಬ್ಬರು ಬ್ಯಾಡ್ ಕಮೆಂಟ್ನ ಜಾಸ್ತಿ ಹಾಕ್ತಾ ಇದ್ದೀರಾ. ತಪ್ಪು ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೂ ನೀವು ಅಷ್ಟು ರಾಂಗ್ ಅಂತ ಗೊತ್ತಿದೆ ಅವ್ರದ್ದು. ಆದ್ರೂ ಎಷ್ಟು ಸಪೋರ್ಟ್ ಮಾಡಿ ಮಾತಾಡ್ತಿದ್ದೀರಾ. ನಿಮ್ಮಂಥವ್ರು ಇರೋದ್ರಿಂದನೇ ಅವರು ಹಾಳಾಗ್ತಾ ಇರೋದು ಒಂದು. ನೀವು ಯಾಕೆ ಇಬ್ಬರು ವೀಡಿಯೋನೂ ನೀವು ನೋಡಿರ್ತೀರ. ಹಾಗೆ ನಿಮಗೆ ಯಾರ್ದು ತಪ್ಪು ಯಾರ್ದು ಸರಿ ಅಂತಲೂ ಗೊತ್ತಿರುತ್ತೆ. ನಾನು ಹೇಳ್ತಾ ಇರೋದು, ಈ ರೀತಿ ರಾಂಗ್ ಆಗಿದೆ ಅವ್ರ ಕಡೆಯಿಂದ. ಅವ್ರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ. ಅದನ್ನು ಹಾಳು ಮಾಡ್ಕೋತೀರಾ. ಆ ಥರ ರಾಂಗ್ ಇದ್ದರೆ ನೀವು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೋಬಹುದಿತ್ತು ಅಂತ ಅಷ್ಟೇ ನಾನು ವೀಡಿಯೋ ಮಾಡಿದ್ದು. ಅದರಲ್ಲೂ ಅದು ಒಂದು 5 ಮಿನಿಟ್ಸ್ ವೀಡಿಯೋ ಅದು. ಅದಕ್ಕೆ ನೀವು ಹೇಳ್ತಾ ಇರೋದು ವ್ಯೂವ್ಸ್ಗೋಸ್ಕರ ಬಕೆಟು ಹಂಗೆ ಹಿಂಗೆ ಸಿಕ್ಕಾಪಟ್ಟೆ ಕಮೆಂಟ್ಗಳೇ ಜಾಸ್ತಿ ಆಗಿಬಿಟ್ಟಿದೆ. ಅದರಲ್ಲಿ ನೆಗೆಟಿವ್ ಆಗಿನೂ ಕಮೆಂಟ್ ಮಾಡಿದ್ದೀರಾ, ಪಾಸಿಟಿವ್ ಕಮೆಂಟ್ ಮಾಡಿದ್ದೀರಾ. ಇಬ್ಬರು ವೀಡಿಯೋಸ್ ನೋಡಿದ ಮೇಲೂ ನೀವು ಈ ರೀತಿ ನಿಮ್ಮದೇ ರಾಂಗು ಅಂತ ಹೇಳ್ತೀರಲ್ಲ, ನೀವು ಅವ್ರನ್ನ ಇನ್ನೂ ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ನಾನು ಅನ್ಕೋತೀನಿ. ನಿಮ್ಮಂಥವ್ರಿಂದನೇ ಅವ್ರು ಹಾಳಾಗೋದು. ಹೌದು, ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ನಾನು ತಪ್ಪು ಮಾಡಿದ್ರು ಸರಿ ಅಂತಿದ್ದಾರೆ ಅನ್ನೋದ್ರಿಂದನೇ ಅವ್ರು ಇನ್ನೂ ಹಾಳಾಗ್ತಾರೆ. ಮತ್ತು ಈ ವಿಡಿಯೋ ನೋಡಿದ ಕೂಡಲೇ ನಿಮಗೆ ರುಬ್ತಾರೆ, ನಿಮ್ಗೆ ಹಂಗಾಗತ್ತೆ, ಕೇಸ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಓಕೆ, ಆ ಥರ ಆದರೆ ನಾನು ಫೇಸ್ ಮಾಡ್ಕೋತೀನಿ, ಓಕೆನಾ. ಹಂಗೂ ನಾನು ಅಷ್ಟು ಕೆಟ್ಟದಾಗಿ ಬ್ಯಾಡ್ ವರ್ಡ್ಸ್ಗಳೆಲ್ಲ ಯೂಸೇ ಮಾಡಿಲ್ಲ. ಒಂದು ಅಷ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿಕೊಂಡು ವ್ಯೂವರ್ಸ್ಗೆ ಕಚಡಗಳು ಹಾಗೆ ಹೀಗೆ ಕೆಟ್ಟ ಇನ್ನೂ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವ್ರಿಗೆ ಆಗದೇ ಇರೋದು ನಮಗೆ ಏನಾಗುತ್ತೆ? ನಾವಷ್ಟು ಕೆಟ್ಟದಾಗಿ ಮಾತೇ ಆಡಿಲ್ಲ. ಏನು ಜಸ್ಟ್ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದೀವಿ. ಸೋಷಿಯಲ್ ಮೀಡಿಯಾ ಅಂದರೆ ಯಾರ ಒಪಿನಿಯನ್ ಏನು ಬೇಕಾದರೂ ಶೇರ್ ಮಾಡ್ಕೋಬೋದು. ಓಕೆ, ನೀವು ನನಗೆ ಬ್ಯಾಡ್ ಕಮೆಂಟ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಿಲ್ಲ. ಓಕೆ, ನಾನು ತಪ್ಪು ಮಾಡಿದರೆ ಬ್ಯಾಡ್ ಕಮೆಂಟ್ ಮಾಡಿದರೆ ಓಕೆ, ಏನೋ ನಮ್ಮದೇ ತಪ್ಪಿರ್ಬೋದೇನೋ ಅಂತ ಹೇಳ್ಕೋಬೋದು. ತಪ್ಪು ಇರೋರ್ಗೇ ಸಪೋರ್ಟ್ ಮಾಡ್ತೀರಾ ಅಂದರೆ ನೀವು ಸೇಮ್ ಅವ್ರ ಥರನೇ ನಾನು ಅನ್ಕೋತೀನಿ. ನೀವು ಅವ್ರ ಥರನೇ ಆಗಿರೋದ್ರಿಂದ, ಹಾಗೆ ನೀವು ಫ್ಯಾನ್ಸ್ ಆದರೆ ಅವ್ರನ್ನ ಇನ್ನು ಸೇವ್ ಮಾಡೋಕ್ಕೆ ನೋಡಬೇಕು. ನೀವು ಮಾಡ್ತಾ ಇರೋದು ತಪ್ಪು. ನೀವು ಈ ರೀತಿ ಮಾಡಿದ್ರೆ ನಿಮಗೆ ಡ್ಯಾಮೇಜ್ ಆಗುತ್ತೆ. ಈ ರೀತಿ ಹೇಳೋದು ನೀವು ಫ್ಯಾನ್ಸ್ ಆಗಿ ಮಾಡೋ ಒಳ್ಳೆ ಕೆಲಸ ಅಂದ್ಕೋತೀನಿ. ನೀವು ಅವರ ಫ್ಯಾನ್ಸ್ ಆಗಿಬಿಟ್ಟು ಇನ್ನೂ ಹಾಳಾಗಲಿ ಅವ್ರು ಮಾಡಿದ್ದೇ ಸರಿ ಅನ್ನೋದಾದರೆ ನೀವು ಅವ್ರಿಗೆ ಫ್ಯಾನ್ಸ್ ಅಂತ ಹೇಳೋದೇ ವೇಸ್ಟು. ಅವ್ರ ಶತ್ರುಗಳು, ಅವ್ರಿಗೆ ಕೇಡು ಬಯಸೋರು ಅಂತ ಅನ್ಬಹುದು. ಇನ್ನೊಂದು ಅಂದರೆ ತಪ್ಪ ಹೇಳೋದು, ಒಬ್ಬರು ತಪ್ಪು
ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಹೇಳೋದು ಆ, ತಪ್ಪಲ್ಲ. ಅವರು ತಪ್ಪು ಮಾಡ್ತಾ ಇದ್ರೂ ಅದೇ ಸರಿ ಅನ್ನೋದಿದೆಯಲ್ಲ ಅದು ತಪ್ಪು. ಆ, ಹಾಗೆ ಆ, ನೀವು ನಿಮಗೆ ಸಂಸ್ಕಾರ ಅದು ಇದು ಸಿಕ್ಕಾಪಟ್ಟೆ ಮಾತಾಡ್ತಿದ್ದೀರಾ. ನೀವು ಹೋಗ್ಬಿಟ್ಟು ಇನ್ನೊಂದು ಸಲ ವೀಡಿಯೋಸ್ ನೋಡಿ, ಇಬ್ಬರು ವೀಡಿಯೋಸು ನೋಡಿ ನೀವು. ಆವಾಗ ಯಾರು ಸಾರಿನ ಸೇಲ್ ಮಾಡ್ತಾರಲ್ಲ ಅವ್ರದ್ದು ತಪ್ಪೋ ಇಲ್ಲ ನಾವು ವೀಡಿಯೋ ಮಾಡ್ತಿದ್ದೀವೋ ನಮ್ಮ ತಪ್ಪೋ ಅಂತ ಗೊತ್ತಾಗುತ್ತೆ. ನಾನು ಇದನ್ನು ಜಾಸ್ತಿ ಎಳಿಬಾರ್ದು, ಇದ್ರ ಬಗ್ಗೆ ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ. ತುಂಬ ಬ್ಯಾಡ್ ಕಮೆಂಟ್ಗಳು ಬರ್ತಾ ಇದೆ. ಹಾಗೆ ಒಳ್ಳೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ, ಅದು ನಿಮ್ಮ ನಿಮ್ಮ ಒಪಿನಿಯನ್ನು. ಹಾಗಂತ ನೀವು ನಿಮ್ಮ ಒಪಿನಿಯನ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ಈ ರೀತಿ ಅವ್ರದ್ದೇ ಸರಿ ಅಂತ ಮಾತಾಡೋರು ಇನ್ನೊಂದು ಸರಿ ಹೋಗ್ಬಿಟ್ಟು ಅವರ ವೀಡಿಯೋಸ್ ನೋಡಿ. ಆವಾಗ ಗೊತ್ತಾಗುತ್ತೆ ಅವ್ರದ್ದು ಸರಿನೋ ಅವ್ರು ಮಾಡ್ತಾ ಇರೋದು ತಪ್ಪೋ ಅಂತ. ಎಲ್ಲರೂ ಯೂಟ್ಯೂಬರ್ಸ್ ವೀಡಿಯೋಸ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಯಾವ ರೇಂಜಿಗೆ ಮಾತಾಡಿರ್ಬೋದು. ಹಾಗೆ ಅವ್ರ ವರ್ಡ್ಸ್ಗಳು ಒಬ್ರಿಗೆ ಹೇಳ್ತಾರೆ, ಕಸ್ಟಮರ್ಗೆ ಹೇಳ್ತಾರೆ ಕೆಟ್ಟ 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 ಮಾತಲ್ಲಿ, ಬಟ್ಟೆ ಡ್ರೆಸ್ ಸೆನ್ಸ್ಗೆ ಹೇಳಿದ್ದಾರೆ. ಹಾಗೆ ಅವರು ಅಂಥ ಲೋ ಕ್ಲಾಸು ಹಾಗೆ ಹೀಗೆ ಅವರ ಹಸ್ಬೆಂಡ್ಗೆ ಬೈದಿದ್ದಾರೆ. ಓಕೆ, ಅದು ಅವ್ರು ಮಾತಾಡ್ಕೋತಾರೆ ಅಂತಲೂ ಕೆಲವೊಬ್ರು ಹೇಳ್ತಾ ಇದ್ದೀರಾ. ಓಕೆ, ಅವ್ರು ಮಾತಾಡ್ತಾರಲ್ವ, ನಾವು ಮಾತಾಡಿರೋದು ಏನು ಅವ್ರು ಮಾಡಿದ್ದು ತಪ್ಪು. ನಿಮ್ಮ ಫಾಲೋವರ್ಸು ತುಂಬ ಜನ ಫ್ಯಾನ್ಸ್ ಇರ್ತಾರೆ. ನೀವು ತಪ್ಪಾಗಿ ಕಾಣಿಸ್ತಾ ಇದ್ದೀರಾ ಬೇರೆಯವ್ರಿಗೆ ಅನ್ನೋದು ಜಸ್ಟ್ ನಾನು ಮಾಡಿರೋ ವೀಡಿಯೋ ಅಷ್ಟೇ ನಾನು ಹೇಳಿದ್ದು. ಬೇಕಾದರೆ ಹೋಗಿ ಚೆಕ್ ಮಾಡಿ. ನಾನು ಮಾಡಿರೋ ವೀಡಿಯೋ ಅಂದರೆ ಸಂಸ್ಕಾರದ ಬಗ್ಗೆ ಮಾತಾಡ್ತೀರಲ್ಲ, ಆ ಸಂಸ್ಕಾರ ನೀವು ತಿಳ್ಕೋಬೇಕು. ಹಿರಿಯರಿಗೆ ಬೈಯೋದು ಎಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ದೀರಾ. ನೀವು ಅವ್ರಿಗೆ ಮಾತಾಡೋಕ್ಕೂ ಮೊದಲು ನೀವು ಏನು ಮಾತಾಡಿದ್ದೀರಾ ಅನ್ನೋದು ನೀವು ತಿಳ್ಕೋಬೇಕು. ಹಾಗೆ ನೀವು ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ನಿಮ್ಮಿಂದ ರಾಂಗ್ ಪ್ರಾಡಕ್ಟ್ ಹೋಯ್ತಾ, ಸರಿ ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಹೌದಾ ರಾಂಗ್ ಹೋಗಿತ್ತು ಅಂತ ಚೇಂಜ್ ಮಾಡ್ಕೊಡ್ಬೋದಿತ್ತು. ನಾನೇ ಸರಿ, ನಂದೇ ಸರಿ, ನಾನೇ ಎಲ್ಲ ಅನ್ನೋದನ್ನ ಬಿಟ್ಟು ಒಬ್ಬರು ಸೆಲ್ಲರು ನಾನೇ ಸರಿ, ನಾನು ನನ್ನತ್ವ ತಾನತ್ವ ಅಂತ ಇರುತ್ತಲ್ಲ ಅದನ್ನು ಬಿಟ್ಟು ದುರಂಕಾರ ಅಂತಲೂ ನಾನು ಹೇಳ್ತೀನಿ. ಅದನ್ನೆಲ್ಲ ಬಿಟ್ಟು ನೀಟಾಗಿ ಮಾತಾಡಿದಿದ್ರೆ ಇಷ್ಟೊಂದು ಗಾಸಿಪ್ ಆಗ್ತಾನೇ ಆಗಿರಲಿಲ್ಲ, ಇಷ್ಟೊಂದು ಗಾಸಿಪ್ ಆಗ್ತಿರಲಿಲ್ಲ. ಹಾಗೆ ಕೆಲವರು ಬ್ಯಾಡ್ ಕಮೆಂಟ್ ಹಾಕ್ತಿದ್ದೀರಲ್ಲ ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನೀವು ಬ್ಯಾಡ್ ಕಮೆಂಟನ್ನು ಹಾಕ್ತಾ ಇದ್ದೀರಲ್ಲ ಅದು ಅವರೂ ಹೇಳಿ ಹಾಕ್ತಿದ್ದಾರೋ ಇಲ್ಲ ಬೇಕು ಅಂತಲೇ ಸಪೋರ್ಟ್ ಮಾಡ್ತೀರೋ, ಇಲ್ಲ ನಿಮ್ಮ ತಲೆಯಲ್ಲಿ ಬುದ್ಧಿನೇ ಇಲ್ಲ. ತಲೆಯಲ್ಲಿ ಬುದ್ಧಿ ಇದ್ದಿದ್ರೆ ನೀವು ಅವ್ರದ್ದೇ ಸರಿ ಅಂತ ಮಾತಾಡ್ತಿರ್ಲಿಲ್ಲ ಒಂದು. ಹಾಗೆ ನೀವು ಹೇಳ್ತಾ ಇದ್ದೀರಾ ಏನು ಅವರು ನಿಮ್ಮ ವೀಡಿಯೋಸ್ ನೋಡಿದ್ರೆ ನಿಮಗೆ ರುಬ್ತಾರೆ ಅಂತ. ಓಕೆ, ಯಾಕೆ ರುಬ್ತಾರೆ? ನಾನು ಅವರ ಒಬ್ಬ ಫಾಲೋವರ್ ಆಗಿ ಒಂದು ವೀಡಿಯೋ ಹಾಕಿದ್ದೀನಿ. ನೀವು ಈ ರೀತಿ ನಿಮ್ಮದೇ ತಪ್ಪಿದ್ದು ನೀವು ಈ ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗ್ಬೋದು ಹಾಗೆ ಹೀಗೆ ಅಂತ ಅಕಸ್ಮಾತಾಗಿ ಅವರು ವೀಡಿಯೋ ಮಾಡಿ ಹಾಕಿದ್ರು, ಅದನ್ನು ನಾನು ನೋಡ್ಕೋತೀನಿ. ಮಧ್ಯ ಬಂದು ಈ ಥರ ಬ್ಯಾಡ್ ಕಮೆಂಟ್ ಹಾಕ್ತಿರಲ್ಲ, ಇವಾಗ ಓಕೆ, ಕೆಲವೊಬ್ರಿಗೆ ಎಲ್ಲರ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಬೇಕಂತಿಲ್ಲ. ನನಗೆ ಬ್ಯಾಡ್ ಕಮೆಂಟ್ ಹಾಕಬೇಡಿ ಅಂತಲೂ ನಾನು ಹೇಳಿಲ್ಲ. ಬ್ಯಾಡ್ ಕಮೆಂಟ್ ಹಾಕೋಕ್ಕೂ ಮೊದಲು ನೀವು ಕರೆಕ್ಟಾಗಿ ಇಬ್ಬರ ವೀಡಿಯೋ ನೋಡಿದ್ದಿದ್ರೆ ನಿಮಗೇ ಅರ್ಥ ಆಗಿರೋದು ಯಾರ್ದು ಸರಿ ಯಾರ್ದು ತಪ್ಪು ಅಂತ. ನನಗೆ ನಗು ಬರೋದೇನೆಂದರೆ, ಯಾರ ಕಡೆ ರಾಂಗ್ ಇದೆಯೋ ಅವ್ರ ಕಡೆನೇ ವಹಿಸ್ಕೊಂಡು ಮಾತಾಡ್ತೀರಲ್ಲ, ಅಲ್ಲಿಗೆ ನೀವು ಅವರ ಫ್ಯಾನ್ಸ್ ಅಂತ ಒಪ್ಕೋಬೇಕೋ ಇಲ್ಲ ಅವ್ರು ಇನ್ನೂ ಹಾಳಾಗಲಿ ಅಂತ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೋಬೇಕೋ ನನಗೆ ಗೊತ್ತಿಲ್ಲ. ನೀವು ಅವರ ನಿಜವಾಗಿ ಜೆನ್ಯೂನ್ ಆಗಿ ಅವರ ಫ್ಯಾನ್ಸ್ ಆಗಿದ್ದಿದ್ರೆ ಹೌದು ನೀವು ಮಾಡಿದ್ದೇ ತಪ್ಪು, ಇದಿಷ್ಟಕ್ಕೆ ಬಿಟ್ಬಿಡಿ ಅಂತ ಹೇಳ್ತಿದ್ರಿ, ಸರಿನಾ? ಅದನ್ನು ಬಿಟ್ಟು ಅವ್ರದ್ದೇ ಸರಿ ಅಂತ ಕೆಟ್ಟದಾಗಿ ಬೈತಾ ಇದ್ದೀರಾ ಒಂದು. ಇಲ್ಲ ಅಂದರೆ ಅವರಷ್ಟು ಕೆಟ್ಟ ಮಾತುಗಳು ಯೂಸ್ ಮಾಡಿದ್ದಾರೆ, ಅವ್ರಿಗೆ ಬುದ್ಧಿ ಹೇಳಬೇಕು ನೀವು. ಅದನ್ನು ಬಿಟ್ಟು ಇವ್ರದ್ದೇ ತಪ್ಪು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ನೀವು ಅವರ ಫ್ಯಾನ್ಸ್ ಅಂತ ಸುಳ್ಳೇ ಸುಳ್ಳು. ಅದು ನೀವು ಫ್ಯಾನ್ ಆಗಿ ಅವರ ಏನು ಹೇಳಬೇಕು, ಅವರ ಸಪೋರ್ಟರ್, ಅವರ ಏಳಿಗೆ ಬಯಸೋದಾಗಿದ್ದಿದ್ರೆ ನೀವು ಅವ್ರನ್ನ ಇನ್ನೂ ಹಾಳಾಗಲಿ ಅಂತ ಉಬ್ಬಿಸ್ತಾ ಇರಲಿಲ್ಲ. ಅವರು ತಪ್ಪು ಮಾತಾಡ್ತಿದ್ದಾರೆ, ತಪ್ಪಾಗಿ ಬೇರೆ ರಾಂಗು ಆಗಿ ಬೈತಾ ಇದ್ದಾರೆ ಅಂದಾಗ ನೀವು ಬುದ್ಧಿ ಹೇಳಬೇಕು. ಅದನ್ನು ಬಿಟ್ಟು ಅವ್ರದ್ದು ತಪ್ಪು ಅಂತ ಹೇಳ್ತಾ ಇರೋರಿಗೆ ಬಂದು ಬೈತಾ ಇದ್ದೀರಾ ಅಂದರೆ ನೀವೇ ನಿಮ್ಮ ಏನಂತಾರೆ, ನಿಮ್ಮ ಮೆಂಟಾಲಿಟಿ, ನಿಮ್ಮ ಥಿಂಕಿಂಗೇ ರಾಂಗು ಅಂತ ನಾನು ಹೇಳ್ತೀನಿ. ಓಕೆ, ನಿಮ್ಮ ಒಪಿನಿಯನ್ ನೀವು ಹೇಳ್ತಾ ಇದ್ದೀರಾ. ಕೆಲವೊಬ್ಬರಂತೂ ಹೇಳ್ತೀರಾ ಅವರ
ವಿಷಯ ಇಟ್ಕೊಂಡು ಅದನ್ನೇ ಕಂಟೆಂಟ್ ಮಾಡ್ತೀರಾ ಅಂತ. ಕಂಟೆಂಟ್ ಮಾಡೋದಾದರೆ ತುಂಬ ವಿಷಯಗಳಿದೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇನ್ನೂ ಜಾಸ್ತಿ ವ್ಯೂಸ್ ಬರೋವಂಥದ್ದು, ಇನ್ನು ದೊಡ್ಡ ದೊಡ್ಡ ವಿಷಯಗಳೇ ಇದೆ. ಇದನ್ನು ತಗೊಂಡು ನಾವು ಕಂಟೆಂಟ್ ಮಾಡ್ಕೋತಾ ಇರಲಿಲ್ಲ. ಹಾಗೆ ಕಂಟೆಂಟ್ ಮಾಡೋದಿದ್ರೆ ನಾನು ಅರ್ಧರ್ಧ ಗಂಟೆ 1 ಅವರ್ ವೀಡಿಯೋ ಮಾಡ್ತಿದ್ದೆ. 5 ನಿಮಿಷಕ್ಕೆ 10 ನಿಮಿಷಕ್ಕೆ ಮುಗಿಸ್ತಾ ಇರಲಿಲ್ಲ ಒಂದು. ಹಾಗೆ ಕೆಲವೊಬ್ಬರು ನೆಗೆಟಿವ್ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ. ಯಾಕಂದರೆ ನೀವು ಅವರ ವೀಡಿಯೋಸ್ ನೋಡಿದ್ದೀರ, ಇಬ್ಬರು ವೀಡಿಯೋಸು ನೋಡಿದ್ದೀರ. ನಿಮ್ಮ ಅನಿಸಿಕೆನ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ಹೇಳ್ತಾ ಇರೋದು ಲಾಸ್ಟ್ ಒಂದೇ, ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದು ಮಾಡಬಾರ್ದಿತ್ತು. ಪ್ರಾಡಕ್ಟ್ ರಾಂಗ್ ಇದ್ದರೆ ಅದನ್ನು ಅಲ್ಲಿಗೆ ಕ್ಲಿಯರ್ ಮಾಡ್ಕೋಬೋದಿತ್ತು. ಅದನ್ನು ಅವರು ರಾಂಗ್ ಮಾಡಿದ್ದು ಏನಂದರೆ ಕೆಟ್ಟದಾಗಿ ಬೈದಿರೋದು. ಅದು ಫ್ಯಾಮಿಲಿಗಾಗಲಿ ಮಕ್ಕಳಿಗಾಗಲಿ ತುಂಬ ಆಳಕ್ಕೆ ಹೋಗಿ ಮಾತಾಡಿರೋದ್ರಿಂದ ಅವ್ರ ಬಗ್ಗೆ ಆಪೋಸಿಟ್ಟಾಗಿ ಯೂಟ್ಯೂಬರ್ಸ್ಗಳು ಕೆಲವೊಬ್ಬರು ವೀಡಿಯೋಸ್ ಮಾಡ್ತಿದ್ದಾರೆ. ನಿಮಗೆ ಅದನ್ನು ಅವ್ರು ಮಾಡಿದ್ದೇ ಸರಿ ಆದರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡೇ ಇರಿ. ಅವ್ರನ್ನ ಇನ್ನೂ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರನ್ನ ಇನ್ನೂ ಕೆಳಮಟ್ಟಕ್ಕೆ ತಳ್ಳಕ್ಕೆ ಸಪೋರ್ಟ್ ಮಾಡ್ತಿದ್ದೀರ ಬಿಟ್ಟರೆ ಅವ್ರು ಬೆಳೆಯೋಕ್ಕೆ ಸಪೋರ್ಟ್ ಮಾಡೋರು ಅಲ್ಲ ನೀವು ಅಂತ ನಾನು ಅಂದ್ಕೋತೀನಿ. ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಮತ್ತೆ ನೀವು ಹೇಳೋದು ವ್ಯೂಸ್ ತೊಗೊಳಕ್ಕೆ ಅವರು ವಿಷಯ ಕಂಟೆಂಟು ಅದೆಲ್ಲ ಬಿಟ್ಬಿಟ್ಟು ಫಸ್ಟು ಯಾರ್ದು ತಪ್ಪಿದೆ ಅಂತ ನೋಡಿ. ನಿಮಗೆ ಕೊನೆಗೂ ಅವ್ರದ್ದೇ ಸರಿ ಅನ್ನಿಸಿದ್ರೆ ಏನು ಮಾಡೋಕ್ಕಾಗಲ್ಲ. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಥಿಂಕಿಂಗು. ನೀವು ಅದೇ ರೀತಿ ಥಿಂಕ್ ಮಾಡೋರು, ಅದೇ ರೀತಿ ಕಿರಿಕಿರಿ ಅಂಥದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ಅವ್ರಿಗೆ ಸಪೋರ್ಟ್ ಮಾಡಿ ಅಂತಲೂ ಹೇಳಲ್ಲ, ಇವ್ರಿಗೆ ಸಪೋರ್ಟ್ ಮಾಡಿ ಅಂತಲೂ ಹೇಳಲ್ಲ. ನಮಗೆ ಅನಿಸಿದ್ದನ್ನು ನಾವು ಶೇರ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ಈ ವಿಡಿಯೋನ ಹಾಕಿದ್ದೀನಿ ಅಷ್ಟೇ. ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸುಮ್ಮನೆ ಎಳೆದು ನಾನು ಯಾಕೆ ಇವಾಗ ಈ ವಿಡಿಯೋ ಮಾಡಿದ್ದೀನಿ ಅಂದರೆ, ನೀವು ಹೇಳ್ತಾ ಇದ್ದೀರಲ್ಲ, ಇಲ್ಲ ಅವ್ರದ್ದೇ ಸರಿ ಅಂತ ಇದ್ದೀರಲ್ಲ, ಓಕೆ ಅವ್ರದ್ದೇ ಸರಿ ಅಂತ ನೀವು ಒಪ್ಕೊಳ್ಳಿ. ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು ಕರೆಕ್ಟು. ಯಾರ್ದು ತಪ್ಪು ಯಾರ್ದು ಸರಿ ಅಂತ ತುಂಬ ಜನಕ್ಕೆ ಗೊತ್ತಿದೆ. ನೀವು ಬ್ಯಾಡ್ ಕಮೆಂಟ್ ಮಾಡ್ತಿದ್ದೀರಲ್ಲ, ನಿಮಗೆ ಹುಟ್ಟಿದ್ದು ನಿಮ್ಮ ಬುದ್ಧಿ ಎಷ್ಟು ಅಷ್ಟು ಥಿಂಕ್ ಮಾಡ್ತೀರಾ ನೀವು ಅಷ್ಟೇ. ನೀವು ಬೇಡ ರಾಂಗ್ ಇರೋದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ವ್ಯೂಸ್ಗೋಸ್ಕರ ಅನ್ನೋದನ್ನ ಬಿಟ್ಬಿಡಿ. ತಪ್ಪು ಸರಿ ಅನ್ನೋದನ್ನ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಕೆಲವೊಬ್ರು ಹೇಳ್ತೀರ ಅವ್ರು ನಿಮ್ಮನ್ನ ರುಬ್ಬಾಕ್ಬಿಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ. ಅದು ಆದಾಗ ನೋಡೋಣ. ಅದ್ರ ಬಗ್ಗೆ ನಾನು ಮತ್ತೆ ಇದ್ರ ಬಗ್ಗೆ ಮತ್ತೆ ವೀಡಿಯೋ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಕಮೆಂಟ್ಗಳು ಓಕೆ ಅವ್ರ ತಪ್ಪು ಇವ್ರು ಸರಿ ಅದು ಬಿಟ್ಟು ಇನ್ನು ಕೆಟ್ಟದಾಗಿ ನಮಗೇನೆ ಬೈತಾ ಇದ್ದೀರಾ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಅಷ್ಟೇ.